ಮೈಕ್ರೋ ಫೈನಾನ್ಸ್ ಕಿರುಕುಳ ಬ್ರಾಂಚ್ ಮ್ಯಾನೇಜರ್ ಬಂಧನ. ಫಿರ್ಯಾದುದಾರರು ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹಾಜರಾಗಿ ನೀಡಿದ ದೂರಿನಲ್ಲಿ ಫಿರ್ಯಾದುದಾರರಿಗೆ ಬಿಡದಿಯ ಖಾಸಗಿ ಮೈಕ್ರೋ ಫೈನಾನ್ಸ್ನ ಕಡೆಯವರು ರಾಮನಗರ ತಾಲೂಕು ಕೂನಮುದ್ದನಹಳ್ಳಿ ಗ್ರಾಮಕ್ಕೆ ಬಂದು 7 ರಿಂದ 8 ಜನರಿರುವ ಗುಂಪನ್ನ ಮಾಡಿ ನಾವು ನಿಮಗೆ ಸಾಲ ನೀಡುತ್ತೇವೆ ಹೇಳಿದ್ದು ಅದರಂತೆ ಫಿರ್ಯಾದುದಾರರು ಸೇರಿ 7 ಜನರಿರುವ ಒಂದು ಗುಂಪನ್ನ ಮಾಡಿಕೊಂಡಿದ್ದು ಸದರಿ ಗುಂಪಿಗೆ ಬಿಡದಿಯ ಖಾಸಗಿ ಮೈಕ್ರೋ ಫೈನಾನ್ಸ್ನವರು 52,000 ರೂಪಾಯಿಗಳ ಸಾಲವನ್ನು ಫಿರ್ಯಾದುದಾರರ ಖಾತೆಗೆ ಜಮಾ ಮಾಡಿದ್ದು ಅದರಂತೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ 2,810 ರೂಪಾಯಿಗಳನ್ನು ಕಟ್ತಾ ಇದ್ದು ಹೀಗೆ 3 ತಿಂಗಳಿಂದ ಫಿರ್ಯಾದುದಾರರಿಗೆ ಹಣಕಾಸಿನ ತೊಂದರೆ ಉಂಟಾಗಿ ಕಂತು ಕಟ್ಟಲು ಆಗಿರುವುದಿಲ್ಲ. ಈ ವಿಚಾರವಾಗಿ ಬಿಡದಿಯ ಖಾಸಗಿ ಮೈಕ್ರೋ ಫೈನಾನ್ಸ್ ಬ್ರಾಂಚ್ ಮ್ಯಾನೇಜರ್ ಅವರು ದಿನಾಂಕ 20/12/2024 ಗ್ರಾಮಕ್ಕೆ ಬಂದು ತಮ್ಮ ಮೇಲೆ ಗಲಾಟೆ ಮಾಡಿ ಅವಮಾನವಾಗುವ ರೀತಿಯಲ್ಲಿ ಬೈದು ಸಾಲ ಕಟ್ಟುವಂತೆ ಬೆದರಿಕೆ ಹಾಕಿ ನಮಗೆ ಬೆದರಿಸುವಂತೆ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ತೊಂದರೆ ಮಾಡಿದ್ದಾರೆ ಎಂದು ಫಿರ್ಯಾದುದಾರರು ನೀಡಿದ ದೂರಿನ ಮೇರೆಗೆ ಠಾಣಾ ಮೊಕದ್ದಮೆ ಸಂಖ್ಯೆ 16/2025 ಕಲಂ 126, 352, 351, 74 BNS ರೀತ್ಯಾ ಪ್ರಕರಣ ದಾಖಲು ಮಾಡಿ ತನಿಖೆ ಕೈಗೊಂಡು ಸದರಿ ಪ್ರಕರಣದ ಆರೋಪಿಯಾದ ಬಿಡದಿಯ ಖಾಸಗಿ ಮೈಕ್ರೋ ಫೈನಾನ್ಸ್ ಬ್ರಾಂಚ್ ಮ್ಯಾನೇಜರ್ ಅವರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿರುತ್ತದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ.